ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವೇನು ನೋಡಪ್ಪ ಅಂದರೆ ಮ್ಯಾಕ್ಬುಕ್ ಏರ್ M1 ಈ ಒಂದು ಲ್ಯಾಪ್ಟಾಪ್ನ ಅನ್ಬಾಕ್ಸಿಂಗ್ ಮಾಡೋದು, ಅದ್ರ ಬಗ್ಗೆ ಕುರಿತಂಥ ಒಂದಿಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳ್ಕೊಳ್ಳೋ ಸ್ನೇಹಿತರೆ. ಎಕ್ಸ್ಕ್ಲೂಸಿವ್ ಅನ್ಬಾಕ್ಸ್ ಮಾಹಿತಿ ಮಾತ್ರ ವಿಡಿಯೋದಲ್ಲಿರುತ್ತೆ. ಜೊತೆಗೆ ಲ್ಯಾಪ್ಟಾಪ್ ಯಾವ ಥರ ಇರುತ್ತೆ, ಏನೆಲ್ಲ ಆಗುತ್ತೆ, ರಿವ್ಯೂ ನಾನು ಪ್ರಾಬಬ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಜೊತೆಗೆ ವೀಕ್ಷಕರ ಒಂದು ಇನ್ಫಾರ್ಮೇಷನ್ ಅಪ್ಪ ಅಂದರೆ ಈ ಒಂದು ಮ್ಯಾಕ್ಬುಕ್ ಏರ್ M1 ಲ್ಯಾಪ್ಟಾಪ್ನ ನಾನು ರೀಸೆಂಟಾಗಿ ಅಂದರೆ 2 ದಿನಗಳ ಮುಂಚೆ ನಾನು ಅಮೆಝಾನ್ ಏನು ಸೇಲ್ ನಡೀತಾ ಇದೆ ಅಲ್ಲಿ ಆರ್ಡರ್ ಮಾಡಿದ್ದೆ. ನಿಮಗೆ ಗೊತ್ತಿರ್ಬೋದು, ಅಮೆಝಾನ್ ಸೇಲಲ್ಲಿ ಮ್ಯಾಕ್ಬುಕ್ ಫಸ್ಟ್ ಟೈಮ್ ತುಂಬ ಒಂದು ಹೆವಿ ಡಿಸ್ಕೌಂಟಿಂದ ಸಿಗ್ತಾ ಇದೆ. ನಾನು ಕೂಡ ಮ್ಯಾಕ್ಬುಕ್ ತೊಗೊತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಒಂದು ಲ್ಯಾಪ್ಟಾಪ್ ಅಪ್ಗ್ರೇಡ್ ಆಗಬೇಕಾಗಿತ್ತು. ನಾನು ಸುಮಾರು ರಿಸರ್ಚ್ ಮಾಡಿದೆ, ಸೆಕೆಂಡ್ ಹ್ಯಾಂಡ್ ತೊಗೊಳ್ಳೋಣ ಅಂದ್ಕೊಂಡೆ. ಜೊತೆಗೆ ಒಂದು ಒಳ್ಳೆ ಪ್ರೊಸೆಸರು, ಗ್ರಾಫಿಕ್ಸ್ ಕಾರ್ಡ್ ಇರೋ ಲ್ಯಾಪ್ಟಾಪ್ ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ಫೈನಲಿ ಒಂದು ಮ್ಯಾಕ್ಬುಕ್ ಏರ್ M1 ಅನ್ನೋ ಒಂದು ಲ್ಯಾಪ್ಟಾಪ್ನ ತೊಗೊಳ್ಳೋಂಥ ಒಂದು ಅವಕಾಶ ಕೂಡ ಬಂತು. ಜೊತೆಗೆ ಸ್ನೇಹಿತರೆ, ಇದು ನನ್ನ ಮೊದಲ ಆ್ಯಪಲ್ ಪ್ರಾಡಕ್ಟ್. ನಾನು ಯಾವತ್ತೂ ಕೂಡ ಐಫೋನ್ ಯೂಸ್ ಮಾಡಿದ್ದೆ ಆ್ಯಂಡ್ರಾಯ್ಡ್ ಫೋನ್. ಇವು ಮೊದಲು ಒಂದು ಮ್ಯಾಕ್ಬುಕ್ ತೊಗೊತಾ ಇದ್ದೀವಿ. ಇದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಸ್ನೇಹಿತರೆ, ನೀವು ಏನಾದ್ರು ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ಅಂತ ಹೊರಟು ಸಿಕ್ಕಾಪಟ್ಟೆ ರಿಸರ್ಚ್ ಮಾಡ್ತಾ ಹೊರಟ್ರೆ ಸುಮಾರು ಜನ ಸಜೆಸ್ಟ್ ಮಾಡೋದೇ ಮ್ಯಾಕ್ಬುಕ್ ಅಂತ. ಇನ್ಫ್ಯಾಕ್ಟ್ ಮ್ಯಾಕ್ಬುಕ್ಕಲ್ಲಿ M1 M2 ಅಂತ ಬೇರೆ ಬೇರೆ ಚಿಪ್ಸ್ ಬರುತ್ತೆ. ಜೊತೆಗೆ ಮ್ಯಾಕ್ಬುಕ್ ಪ್ರೋ ಅಂತ ಇದೆ, 1 ಲಕ್ಷ 2 ಲಕ್ಷ 3 ಲಕ್ಷ ಹೀಗೆ ದುಡ್ಡು ಕೊಟ್ಟಾಗಲೇ ಹೆಚ್ಚು ಫೀಚರ್ಸ್ ಸಿಗುತ್ತೆ. ಬಟ್ ನಾನು ತೊಗೊಂಡಿರೋದು ಇವಾಗ ಮ್ಯಾಕ್ಬುಕ್ ಏರ್ M1, ಒಂದು ಎಂಟ್ರಿ ಲೆವೆಲ್ ಮ್ಯಾಕ್ಬುಕ್. ಬಟ್ ಇದು ಏನಂದರೆ ಎಡಿಟಿಂಗ್ ಮಾಡೋದಕ್ಕೋಸ್ಕರ, ಜೊತೆ ವೀಡಿಯೋಸ್ ಬೇರೆ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿರೋದಕ್ಕೋಸ್ಕರ ಈ ಒಂದು ಲ್ಯಾಪ್ಟಾಪ್ನ ನಾನು ಸೆಲೆಕ್ಟ್ ಮಾಡಿ ತೊಗೊಂಡಿದ್ದೇನೆ. ಪ್ರಾಬಬ್ಲಿ ಇದ್ರ ಮುಖಾಂತರ ಒಂದು ಒಳ್ಳೆಯ ಗುಣಮಟ್ಟದ ವೀಡಿಯೋಗಳು ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಈ ವಿಡಿಯೋದ ಅನ್ಬಾಕ್ಸಿಂಗ್ ಬಗ್ಗೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಮ್ಯಾಕ್ಬುಕ್ ಏರ್ M1 ಜೊತೆ ಯಾವ ಥರ ಇದೆ, ಅಥವಾ ನೀವೇನೋ ತೊಗೋಬೇಕು ಅಂದ್ಕೊಂಡಿದ್ದರೆ ಖಂಡಿತ ನೀವು ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸ್ತಿದ್ರೆ. ಬನ್ನಿ ಮತ್ತಿನ್ಯಾಗ್ತಾನ ಅನ್ಬಾಕ್ಸ್ ಮಾಡೋಣ. ಇಲ್ಲಿ ಬಾಕ್ಸ್ ಇದೆ. ಬಾಕ್ಸ್ ಮೇಲೆ ಏನು ಬರೆದಾರೆ ಅಂದರೆ ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು ಲೊಕೇಶನ್. ಓಕೆ, ಸೊ ಎಲ್ಲಾಗಿದೆ ಇದು ಮ್ಯಾನುಫ್ಯಾಕ್ಚರ್ಡ್ ಬೈ ಆ್ಯಪಲ್ ಲಿಂಕ್. ಓಕೆ, CA USA ಅಂತ ಇದೆ. ಹವೆವರ್ ಇದು ಇಂಪೋರ್ಟೆಡ್ ಬೈ ಆ್ಯಪಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಅಂತ ಇದೆ. ಆಮೇಲೆ ಕೆಪಾಸಿಟಿ, ಸೊ ಇವಾಗ ಇದನ್ನು ಮ್ಯಾಕ್ಬುಕ್ ಏರ್ M1 ತೊಗೊಂಡಿದ್ದ ಕೆಪಾಸಿಟಿ 256 GB. ಓಕೆ, ಡೈಮೆನ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಮಂತ್ ಇಯರ್ ಆಫ್ ಮ್ಯಾನುಫ್ಯಾಕ್ಚರ್, ಸೊ ಆಗಸ್ಟ್ 2023ಕ್ಕೆ ಮ್ಯಾನುಫ್ಯಾಕ್ಚರ್ ಅಂತ ಕೊಟ್ಟಿದ್ದಾರೆ. MRP 99900 ಅಂದರೆ 99,900 ಅಂತ ಇದೆ. ಓಕೆ, ನಾನು ಬೇರೆ ಕಡೆ ಚೆಕ್ ಮಾಡಿರೋದು ಎಲ್ಲ ಕಡೆ 80,000 ಮೇಲೇ ಇತ್ತು, ಎಲ್ಲೂ ಕೂಡ ಕಡಿಮೆ ಇರಲಿಲ್ಲ. ಅಮೆಝಾನ್ ಮಾತ್ರ ಕಡಿಮೆ ಇಟ್ಟಿದ್ರು ತೊಗೊಂಡಿದ್ದು. ಕಂಟ್ರಿ ಆಫ್ ಒರಿಜಿನ್ ಚೈನಾ ಅಂತ ಇದೆ. ಸೊ ಇದಿಷ್ಟು ನಿಮಗೆ ಬಾಕ್ಸ್ ಮೇಲೆ ಸಿಗ್ತಕ್ಕಂಥ ಒಂದು ಮಾಹಿತಿ. ಇದಾದಮೇಲೆ ಏನು ನೋಡೋಕ್ಕೆ ಸಿಗುತ್ತೆ, ಇಲ್ಲಿ ಅಮೆಝಾನ್ ಸ್ಟಿಕ್ಕರ್ ಇದೆ ಅಷ್ಟೇ. ಅದನ್ನು ಬಿಟ್ಟರೆ ಇಲ್ಲಿ ಮತ್ತೆ ಅಂತ ಅಸೆಂಬಲ್ಡ್ ಇನ್ ಚೈನಾ ಅಂತ ಇದೆ. ಸೊ ಇಷ್ಟೇ ಇನ್ಫಾರ್ಮೇಷನ್ ಇರೋದು. ಜೊತೆ ನಿಮಗೆ ಇಲ್ಲಿ ಕೂಡ ರೆಗ್ಯುಲರ್ ಅಮೆಝಾನ್ ಪ್ಯಾಕೇಜ್ ಅಂತ ಆ ಥರ ಏನೂ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ನೋಡ್ತಿದ್ದಲ್ಲ, ಇವಾಗ ಒಂದು ಸ್ಟಿಕ್ಕರ್ ಏನಿದೆ ಅಂದರೆ ಸೀಲ್ ಏನಿದೆ ಅದನ್ನು ನಾನು ರಿವ್ಯೂ ಮಾಡ್ತಾಯಿದ್ದೀನಿ. ಈ ಥರ ನಿಮಗೆ ರಿವ್ಯೂ ಮಾಡಿದರೆ ಸೀಲ್ ಈ ಥರ ಬಂತು, ಇಲ್ಲ ಯಾರೋ ಮಾರ್ಕ್ ಇದೆ. ಸೊ ಇದಿಷ್ಟು ಇಲ್ಲಿ ಬಾಕ್ಸ್ ಓಪನ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಅಫ್ಕೋರ್ಸ್ ಸೂಪರ್ ಎಕ್ಸಾಕ್ಟ್ ಇದೆ, ಯಾಕಂದರೆ ಫಸ್ಟ್ ಮ್ಯಾಕ್ಬುಕ್ಕು. ಓಕೆ, ಇದು ಮೇನ್ ಬಾಕ್ಸ್ ಒಳಗಡೆ ನಿಮಗೆ ಆ್ಯಕ್ಚುಯಲ್ ಕಂಪ್ನಿಯಿಂದ ಏನೊಂದು ಪ್ಯಾಕೇಜ್ ಆಗಿರುತ್ತೆ, ಅದು ಬಾಕ್ಸ್ ಸಿಕ್ತು. ಸದ್ಯಕ್ಕೆ ಬಾಕ್ಸ್ನ ನಾನು ಸೇರಿಗಿಡ್ತಾ ಇದ್ದೀನಿ. ಸೊ ಸೇತು ನೋಡ್ತಾ ಇದೆಯಲ್ಲ, ಈ ಥರ ಇದೆ. ಸಖತ್ ಪ್ರಿಯಮ್ ಅನಿಸುತ್ತೆ. ಓಕೆ, ಗೊತ್ತಿಲ್ಲ ಕ್ಯಾಮ್ರಾದ ಕಾಣಿಸ್ತೆ ಅನ್ಕೋತೀನಿ ನಿಮಗೆ. ಸೊ ಈ ಥರ ಒಂದು ಚೆನ್ನಾಗಿದೆ. ಸೊ ಇಲ್ಲಿ ಮ್ಯಾಕ್ಬುಕ್ ಏರ್ ಅಂತ ಬರೆದಿದ್ದಾರೆ, ಒಂದು ಇಮೇಜ್ ಇದೆ. ಆ್ಯಪಲ್ ಲೋಗೋ ಇದೆ. ಆಮೇಲೆ ಇಲ್ಲೇನಿದೆ ಇನ್ಫಾರ್ಮೇಷನ್, ಅದೇ ನಾವು ಏನು ಬಾಕ್ಸ್ ಮೇಲೆ ನೋಡಿದ್ವಲ್ಲ ಅದೇ ಇನ್ಫಾರ್ಮೇಷನ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಓಕೆ, ಮ್ಯಾಕ್ಬುಕ್ ಏರ್. ಸೊ ನಿಮ್ಮ ಜೊತೆ ಎಲ್ಲ ಸೇರಿಕೊಂಡು ಅನ್ಬಾಕ್ಸ್ ಮಾಡ್ತಿರೋದು ನನಗೂ ಒಂಥರ ಭಾಗ್ಯ ಅನ್ನಿಸ್ತಾ ಇದೆ. ಸ್ನೇಹಿತರೆ, ಓಕೆ, ನಾನೇನು ಇಲ್ಲಿ ಸೀಸರ್ ಯೂಸ್ ಮಾಡೋದು ಬೇಡ ಅನ್ಕೋತೀನಿ. ಕತ್ತರಿ ಇಲ್ಲೊಂದು ಸ್ಟಿಕ್ಕರ್ ಥರ ಇದೆ, ಟ್ರೈ ಮಾಡೋಣ. ಸೊ ಇದನ್ನು ತೆಗೆದ್ರೆ ನೀಟಾಗಿ ಈ ಥರ ಬಂತು. ಸೊ ಒಂದು ಪ್ಲಾಸ್ಟಿಕ್ ಕವರ್, ಇದನ್ನು ಕೂಡ ತೆಗೆದು ನಾನು ಸರಿಗಿರ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಅಫ್ಕೋರ್ಸ್ ಇಲ್ಲಿ ಹಿಂದೆ ಮಾಹಿತಿಯನ್ನು ನಾವು ಓದಿಲ್ಲ, ಸಾರಿ. ಸೊ ಇಲ್ಲಿ ಏನು ಬರೆದರೆ 8 GB ಯೂನಿಫೈಡ್ ಮೆಮರಿ, ಅಂದರೆ ನಾವು ತೋರ್ತಕ್ಕಂಥ ರ್ಯಾಮ್ ಇದ್ರದ್ದು 8 GB ಇದೆ, 256 GB SSD ಇದೆ. ಸೊ ಇದು ಸಿಗುತ್ತೆ. 13 ಇಂಚ್ ಮ್ಯಾಕ್ಬುಕ್ ಏರ್. ಸೊ ಇದು 13 ಇಂಚು ಇರ್ತಾರೆ ವಿತ್ ಆ್ಯಪಲ್ M1 ಚಿಪ್. ಓಕೆ, ಇದು M1 ಚಿಪ್ ಬರುತ್ತೆ. 8 ಕೋರ್ CPU. ಓಕೆ, 7 ಕೋರ್ GPU. ಇದೆಲ್ಲ ಒಂದು ಪ್ರಾಡಕ್ಟ್ ಸ್ಪೆಸಿಫಿಕೇಷನ್ ನಿಮಗೆ
ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗೆ ನಿಮಗೆ ಮತ್ತು ಕಮೆಂಟ್ ಲಿಂಕ್ ಕೊಟ್ಟಿರ್ತೀನಿ, ಅದರ ಲಿಂಕ್ ಫಾಲೋ ಮಾಡಿದ್ಮೇಲೆ ಸಿಗುತ್ತೆ. ಒಳಗಡೆ ಏನಿರುತ್ತಪ್ಪ ಅಂದರೆ 13 ಇಂಚ್ ಮ್ಯಾಕ್ಬುಕ್ ಏರ್ ಲ್ಯಾಪ್ಟಾಪ್, USB-C ಪವರ್ ಅಡಾಪ್ಟರ್ ಅಂದರೆ ಚಾರ್ಜರ್ ಮತ್ತು USB-C ಚಾರ್ಜ್ ಕೇಬಲ್. ಸೊ ಅಡಾಪ್ಟರ್ ಮತ್ತು ಕೇಬಲ್ ಕೊಟ್ಟಿರ್ತಾರೆ, ಅಂದ್ಬಿಟ್ರೆ ಬೇರೆ ಏನೂ ಇರೋದಿಲ್ಲ. ಓಕೆ, ಬೇರೆ ಆಕ್ಸೆಸರೀಸ್ ಏನಿರೋದಿಲ್ಲ. ಡಿಸೈನ್ಡ್ ಬೈ ಆ್ಯಪಲ್ ಇನ್ ಕ್ಯಾಲಿಫೋರ್ನಿಯಾ. ಓಕೆ, ಅದರ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅಸೆಂಬಲ್ಡ್ ಇನ್ ಚೈನಾ ಅಂತ ಇದೆ. ಅದನ್ನು ಬಿಟ್ಟರೆ ಒಂದಿಷ್ಟು ಬಾರ್ ಕೋಡ್ಸ್ ಎಲ್ಲ ಇದೆ. ಫೈನ್, ಇದಿಷ್ಟ ಆಯಿತು. ನಾವು ಇವಾಗ ಇದನ್ನು ಓಪನ್ ಮಾಡಿ ಒಳಗಡೆ ನೋಡೋ ಟೈಮ್. ಸೊ ಯಾವ ಥರ ಓಪನ್ ಮಾಡೋದು? ಓಕೆ, ಜಸ್ಟ್ ನಾ ಈ ಥರ ಓಕೆ, ಈ ಮೇಲಿನ ಬಾಕ್ಸ್ ತೆಗೆಕ್ಕೆ ನನಗೆ ತುಂಬ ಕಷ್ಟಪಡಬೇಕಾಯಿತು. ಸೊ ಫೈನಲಿ ಬಾಕ್ಸ್ ತೆಗೆದ ತಕ್ಷಣ ಒಂದು ಸರ್ಪ್ರೈಸ್ ಇದೆ ಇಲ್ಲಿ, ನಮ್ಮ ಮ್ಯಾಕ್ಬುಕ್ ಏರ್. ಓಕೆ, ಏನೋ ಒಂದು ಖುಷಿ ಇದೆ, ಬಿಕಾಸ್ ನಾನು ಮ್ಯಾಕ್ಬುಕ್ಕು ನೋಡಿದ್ದೆ ಬೇರೆಲ್ಲ ಯೂಸ್ ಮಾಡೋದು, ಅನ್ನಿಸ್ತಾ ಇತ್ತು ಇದೆಲ್ಲ ಪ್ರೀಮಿಯಮ್ ನಮ್ಗೆ ತೊಗೊಳಕ್ಕಾಗಲ್ಲ ಅಂತ. ಬಟ್ ಒಂದು ತೊಗೊಳ್ಳೋ ಅವಕಾಶ ಸಿಕ್ತು, ಮತ್ತು ಅವಶ್ಯಕತೆ ಕೂಡ ಇದೆ ಇವಾಗ. ಸೊ ಈ ಥರ ನೋಡಿದ್ರಲ್ಲ, ನಾನು ಸಿಲ್ವರ್ ಕಲರ್ ಆಲ್ ಮಾಡಿದ್ದು. 3 ಕಲರ್ ಸಿಗುತ್ತೆ, ಒಂದು ಸಿಲ್ವರು, ಇನ್ನೊಂದೇನೋ ಗ್ರೇ ಕಲರ್ ಇದೆ, ಇನ್ನೊಂದು ಗೋಲ್ಡನ್ ಕಲರ್. ಬಟ್ ನನಗಿದು ಸಿಲ್ವರ್ ಇಷ್ಟ, ಅದಕ್ಕೋಸ್ಕರ ಬುಕ್ ಮಾಡಿದೆ. ಸೊ ಲ್ಯಾಪ್ಟಾಪ್ ಇದ್ರ ಮೇಲೆ ಏನಿದೆ, ಮತ್ತು ಒಂದು ಪ್ಲಾಸ್ಟಿಕ್ ಕವರ್ ಇದೆ. ಸದ್ಯಕ್ಕೆ ಇದನ್ನು ತೆಗೆಯೋದ ಕಡೆ ನಾನು ತೆಗೆಯೋದು ಬೇಡ, ಹಂಗೆ ಇಡ್ತೀನಿ. ಇಲ್ಲೇನೋ ಏರ್ ವೆಂಟ್ಸ್ ಅಂತ ಏನಿಲ್ಲ. ಸೊ ಏನೋ ಒಂದಿಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ತುಂಬ ಸ್ಮಾಲ್ ಫಾಂಟಲ್ಲಿದೆ, ಇಂಪಾರ್ಟೆಂಟ್ ಮತ್ತು ಇಲ್ಲ. ಓಕೆ, ಯೂಸರ್ ರಿಕ್ವೈರ್ಸ್ ಅಕ್ಸೆಪ್ಟೆನ್ಸ್ ಆಫ್ ದಿ ಸಾಫ್ಟ್ವೇರ್ ಲೈಸೆನ್ಸ್ ಟರ್ಮ್ಸ್ ಪ್ರೆಸೆಂಟೆಡ್ ಎಲೆಕ್ಟ್ರಾನಿಕ್ ಡೂಯಿಂಗ್ ದ ಸೆಟಪ್. ಓಕೆ, ಸೆಟಪ್ ಮಾಡೋ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಒಪ್ಕೋಬೇಕು ನೀವು ಅಂತ ಹೇಳ್ತಿದ್ದಾರೆ. ಅಫ್ಕೋರ್ಸ್ ಒಪ್ಕೊಳ್ಳೇಬೇಕು, ಇಲ್ಲಾಂದರೆ ಯಾವುದು ಸಾಫ್ಟ್ವೇರ್ ಯೂಸ್ ಮಾಡೋಕ್ಕೆ ಬಿಡೋಲ್ಲ ನಮಗೆ. ಸದ್ಯಕ್ಕಿದು ಹೀಗೆ ಇರಲಿ. ಸೊ ಓಪನ್ ಮಾಡೋದು ಈ ಕಡೆಯಿಂದ ಇದೆ, ಸಾರಿ. ಸೊ ಇದನ್ನು ಕವರ್ ತೆಗಿಲೇಬೇಕು, ನಾನು ಕಡೆ ತೆಗೆದು ಬೇಡ ಅಂದ್ಕೊಂಡೆ, ಚಾನ್ಸ್ ಇಲ್ಲ. ಸ್ವಲ್ಪ ಏನೋ ಸ್ಕ್ರ್ಯಾಚ್ ಇದ್ದಂಗೆ ಇದೆಯಪ್ಪ, ಏನೋ ಒಂದು ಸ್ಮಾಲ್ ಸ್ಕ್ರ್ಯಾಚ್ ಥರ ಅನ್ನಿಸ್ತಾ ಇದೆ. ಸ್ಟಿಲ್ ಓಕೆ, ಗುಡ್ ಲೈಫ್ ಆನ್ ಮ್ಯಾಕ್ಬುಕ್, ರೈಟ್. ಓಕೆ, ಈಗ ಓಪನ್ ಮಾಡಿದರೆ ವೆಲ್ಕಮ್ ಮ್ಯೂಸಿಕ್ ಥರ ಬಂತು. ಅಫ್ಕೋರ್ಸ್ ಮ್ಯೂಸಿಕ್ ಬಂತು, ಆ್ಯಪಲ್ ಲೋಗೋ ಇದೆ. ಓಕೆ, ಸೊ ವೆಲ್ಕಮ್, ಹಲೋ. ಓಕೆ, ಹಲೋ ಅಂತ ಮೆಸೇಜ್ ಬಂತು, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಬರ್ತಿದೆ ಅನ್ಕೋತೀನಿ. ಇದ್ರ ಜೊತೆಗೆ ಏನಿದೆ ಬಾಕ್ಸಲ್ಲಿ, ಇಲ್ಲಿ ಹೊರಗಡೆದಾಗೆ Type-C ಅಡಾಪ್ಟರ್ ಕೇಬಲ್. ಸೊ ಇದು ಲೆಂತ್ ಎಷ್ಟಿರುತ್ತೆ ನೋಡೋಣ, ಕ್ಯೂರಿಯಾಸಿಟಿ ಇರುತ್ತಲ್ಲ ನಮಗೆಲ್ಲ. ಸೊ ನೋಡೋಣ ಲೆಂತ್ ಎಷ್ಟಿದೆ ಅಂತ. ಸೊ ಇದ್ರ ಲೆಂತು ನಾನು 2 ಮೀಟ್ರ್ ಅಂತ ಓದಿ ಹೆಂಗಿತ್ತು. ಸೊ 2 ಮೀಟ್ರ್ ಇದೆಯಾ ಇದು? ಸೊ 1 ಮೀಟ್ರ್ ಅಂದರೆ ಹೆಚ್ಚು ಕಡಿಮೆ ಒಂದು 3 ಫೀಟು. ಸೊ 3 ಫೀಟು ಅಂತ ಅನ್ಕೋಬೋದಾ? ಸೊ ಸ್ಥಿತಿ ನೋಡ್ತಾ ಇದ್ದೀನಿ, ಪರವಾಗಿಲ್ಲ. ಓಕೆ, ಇದೆ 2 ಮೀಟರ್ಸ್. ಓಕೆ, ಸೊ ಸಫಿಷಿಯೆಂಟ್ ಲೆಂತ್ ಅನ್ಕೋತೀನಿ, ಬೇರೆ ಬೇರೆ ಎಲ್ಲರೂ ಯೂಸ್ ಮಾಡೋ ಟೈಮಲ್ಲಿ. ಸದ್ಯಕ್ಕಂತೂ ಪೋರ್ಟ್ ಇಲ್ಲಿದೆ, ನಂಗೆ ತೊಂದರೆ ಇಲ್ಲ. ಬಟ್ ಇನ್ ಕೇಸ್ ಎಲ್ಲ ಟ್ರಾವೆಲ್ ಮಾಡಿರಲ್ಲ ಕಡೆ ಕೂಡ ಯೂಸ್ ಮಾಡ್ಕೋಬೋದು. ಅಫ್ಕೋರ್ಸ್ ಆ್ಯಪಲ್ ಅಲ್ವಾ, ಅಷ್ಟೆಲ್ಲ ಸ್ಟಡಿ ಮಾಡಿರ್ತಾರೆ. ಸೊ ನೆಕ್ಸ್ಟು ಅಡಾಪ್ಟರು. ಓಕೆ, ಇಲ್ಲಿ ನೋಡ್ತಾ ಇದ್ದಾರೆ ಅಡಾಪ್ಟರು ಕೊಟ್ಟಿದ್ದಾರೆ. ಇಷ್ಟೇ ಆಗೋಯ್ತು, ಬೇರೆ ಏನಿಲ್ಲ. ಮತ್ತು ಬಾಕ್ಸ್ ಒಳಗಡೆ ಏನಪ್ಪ ಇದೆ ಅಂತ ತೋರಿಸ್ತೀನಿ ನಿಮಗೆ. ಖಾಲಿ, ಓಕೆ, ಎಂಟಿ ಬಾಕ್ಸ್. ಇಲ್ಲೊಂದು ಸ್ಮಾಲ್ ಬುಕ್ಲೆಟ್ ಇದೆ. ಅಫ್ಕೋರ್ಸ್ ಸ್ಮಾಲ್ ಬುಕ್ಲೆಟಲ್ಲಿ ತುಂಬ ಇನ್ಫಾರ್ಮೇಷನ್ ಇರುತ್ತೆ ಅನ್ಕೋತೀನಿ. ಮ್ಯಾಕ್ಬುಕ್ ಏರ್, ಓಕೆ, ಏನೇನೆಲ್ಲ ಇದೆ ಬೇಸಿಕ್ಸ್ ಕೊಟ್ಟಿದ್ದಾರೆ, ಸೆಟ್ಟಿಂಗ್ಸು, ಕ್ಯಾಮ್ರಾ, ಇದೆಲ್ಲ ತುಂಬ ತಿಳ್ಕೊಳ್ಳೋದಿದೆ. ನೋಡೋಣ ಆಮೇಲೆ. ಜೊತೆಗೆ ಒಂದು ಇನ್ಫಾರ್ಮೇಷನ್ ಬುಕ್ಲೆಟ್ ಅನ್ಕೋತೀನಿ. ಇನ್ಫಾರ್ಮೇಷನ್ ಬುಕ್ಲೆಟ್ ಮತ್ತು ಏನಿದೆಪ್ಪ, ಓಕೆ ಅಷ್ಟೇ ಅನ್ಕೋತೀನಿ. ಸದ್ಯಕ್ಕೆ ಇದನ್ನು ಕೂಡ ನಾನು ಆ ಕಡೆ ತಿರ್ಗಿಸ್ತಾ ಇದ್ದೆ. ಸೊ ಇವಾಗ ಒಂದು ಮುಖ್ಯವಾದ ಮಾಹಿತಿ ಏನಪ್ಪ ಅಂದರೆ, ನಾನು ಅನ್ಬಾಕ್ಸ್ ಮಾಡೋ ಟೈಮಲ್ಲಿ ಓಕೆ ಹಲೋ ಅಂತ ಬಂತು. ನೆಕ್ಸ್ಟ್ ನಾನಿವಾಗ ಸೆಟಪ್ ಟ್ರೈ ಮಾಡ್ತೀನಿ. ಸೆಟಪ್ ಮಾಡೋಣ ಆಮೇಲೆ. ಪ್ರಾಬ್ಲಿ ಫಸ್ಟ್ ಟೈಮ್ ಯೂಸಿಗೆ ರೀಚಾರ್ಜ್ ಎಲ್ಲ ಚಾರ್ಜ್ ಇಡ್ಬೇಕು ಅನಿಸುತ್ತೆ. ಇಲ್ಲಿ ನಿಮಗೆ ನೋಡ್ಬೋದು ವಿಂಡೋಸ್ ಸಿಸ್ಟಮ್ಗಿಂತ ಇದು ಯಾವ ಥರ ಡಿಫ್ರೆಂಟ್ ಆಗುತ್ತೆ ಅಂದರೆ, ಓಕೆ ನಾನು ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಸೇರ್ತಾ ಇದೆ 2 ಪೋರ್ಟ್ ಇರುತ್ತೆ ನೋಡ್ಬೋದು. Type-C ಎರಡೆರಡು ಪೋರ್ಟ್ ಇದೆ. ಓಕೆ, ಆಮೇಲೆ ಇಲ್ಲಿ ನಿಮಗೆ ಆಡಿಯೋ ಜಾಕ್. ಸೊ ಏನು ಹೆಡ್ಫೋನ್ ಹಾಕೋದು ಅಷ್ಟೇ ಇರೋದು, ಬೇರೆ ಏನೂ ಇಲ್ಲ. ಸೊ ನಿಮಗೆಲ್ಲ ವಂಡರ್ ಆಗ್ಬೋದಲ್ಲ, ಹಾಗಾದರೆ
ಎಕ್ಸ್ಟರ್ನಲ್ ನಾವೇನೋ ಯೂಸ್ ಮಾಡಬೇಕಂದ್ರೆ ಲೈಕ್ ಬ್ಲೂಟೂತ್ ಇಂದ ನಾವು ಕನೆಕ್ಟ್ ಮಾಡೋದು ಡೆಫಿನೆಟ್ಲಿ ಕೀಬೋರ್ಡ್ನ ಮತ್ತು ವೈರ್ಲೆಸ್ಸಿಂದ ನಾವೇನು ಕೀಬೋರ್ಡ್ ಮೌಸ್ನ ಕನೆಕ್ಟ್ ಮಾಡ್ಬೋದು. ಬಟ್ ನಾವು ಅಡಿಷ್ನಲ್ ಮಾನಿಟರ್ ಯೂಸ್ ಮಾಡಬೇಕಂದ್ರೆ, ಪೆನ್ ಡ್ರೈವ್ ಯೂಸ್ ಮಾಡಬೇಕಂದ್ರೆ, ಮೆಮರಿ ಕಾರ್ಡ್ ಯೂಸ್ ಮಾಡೋದು ಹೇಗೆ ಮಾಡೋದು ಅಂತ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಈ ಲ್ಯಾಪ್ಟಾಪ್ ತೊಗೊಳ್ಳೋದು ರಿಸರ್ಚ್ ಮಾಡಿದೆ. ಗೊತ್ತಾಗಿದ್ದೇನಪ್ಪ ಅಂದರೆ ಅಡಿಷ್ನಲ್ ಆಗಿ ನಾವು ಕನೆಕ್ಟರ್ ಹಬ್ ಅಂತ ಬರುತ್ತೆ ಅಂತ ತೊಗೋಬೇಕಾಗುತ್ತೆ. ಕನೆಕ್ಟರ್ ಹಬ್ ಆ್ಯಪಲ್ಲೂ ತುಂಬ ಎಕ್ಸ್ಪೆನ್ಸಿವ್ ಇದೆ, 7-8 ಸಾವಿರ ಇದೆ ಇನ್ಫ್ಯಾಕ್ಟ್. ಅದಕ್ಕೋಸ್ಕರ ಒಂದು ಬೇರೆ ಪ್ರಾಡಕ್ಟು ಸುಮಾರು ಜನ ತೊಗೊಂಡಿದ್ದಾರೆ ಅನ್ಕೋತೀನಿ. ಅದನ್ನು ಅಮೆಝಾನ್ನ ಬೈ ಮಾಡಿದ್ದೀನಿ. ಅದ್ರ ರಿವ್ಯೂನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂನ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಸ್ನೇಹಿತರೆ. ಸೊ ಇದಿಷ್ಟು ಒಂದು ಪುಟ್ಟ ವಿಡಿಯೋ. ಇದರಲ್ಲಿ ನಾನು ಮ್ಯಾಕ್ಬುಕ್ ಏರ್ M1 ಒಂದು ಲ್ಯಾಪ್ಟಾಪ್ನ ಅನ್ಬಾಕ್ಸ್ ಮಾಡೋ ಪ್ರಯತ್ನ ಪಟ್ಟೆ. ಈ ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ, ಒಂದು ರೆಫರೆನ್ಸ್ ಆಗಿ ಅಂತ ಅನ್ಕೋತೀನಿ. ಅಫ್ಕೋರ್ಸ್ ಇಲ್ಲಿ ಆ್ಯಪಲ್ ಲೋಗನ್ ಇದೆ, ಸಖತ್ ಶೇನ್ ಆಗ್ತಾಯಿದೆ, ಇರೋಣ ನಿಮಗೆ ಕ್ಲೋಜರ್ ಕಾಣಿಸ್ತಿದೆ ಅಂತೇಳಿ ತುಂಬ ಹತ್ರದಿಂದ. ಸೊ ಈ ಥರ ಯೂಸ್ ಮಾಡ್ದಂಗೆ ಏನೋ ಒಂದಿಷ್ಟು ಫಿಂಗರ್ ಪ್ರಿಂಟ್ ಎಲ್ಲ ಮೂಡ್ತಾಯಿದೆ ಅನ್ಕೋತೀನಿ, ನೋಡಬೇಕು. ಬಟ್ ಓವರಾಲ್ ಸ್ನೇಹಿತರೆ ಇದಿಷ್ಟು ಅನ್ಬಾಕ್ಸಿಂಗ್ ವಿಡಿಯೋ. ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನೀವು ಮ್ಯಾಕ್ಬುಕ್ ಯೂಸ್ ಮಾಡ್ತಾ ಇದ್ದರೆ ಏನಾದ್ರು ಟಿಪ್ಸ್ ಇದೆ ದಯವಿಟ್ಟು ನಂಗೆ ತಿಳಿಸಿ, ಹೆಲ್ಪ್ ಆಗ್ಬೋದು. ಜೊತೆಗೆ ಮ್ಯಾಕ್ಬುಕ್ ನೀವು ತೊಗೋಬೇಕಂತಂದರೆ ಖಂಡಿತ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸಿ ಈ ವಿಡಿಯೋದಲ್ಲಿ ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು. ಥ್ಯಾಂಕ್ ಯು.